ಮಹಿಳೆಯರ ಆರೋಗ್ಯ ಆಸಕ್ತಿ ಉಡುಗೆ ತೊಡುಗೆ ಹೊಸ ಟ್ರೆಂಡ್ ಹೊಸ ವಿಚಾರ ಸಮಸ್ಯೆಗಳಿಗೂ ಇದೆ ಇಲ್ಲಿ ಪರಿಹಾರ. ವನಿತೆಯರ ಲೋಕದಲ್ಲೊಂದು ವಿಭಿನ್ನ ಪಯಣ. ಇದು ಗೆಳತಿ ನಾನು ರಕ್ಷಾ. ವೀಕ್ಷಕರೇ, ಇವತ್ತಿನ ಗೆಳತಿ ಕಾರ್ಯಕ್ರಮದಲ್ಲಿ ಮಕ್ಕಳು ಯಾಕೆ ಅತಿಯಾಗಿ ಕೋಪ ಮಾಡ್ಕೋತಾರೆ ಅನ್ನೋ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಪೋಷಕರು ಯಾವ ರೀತಿ ಮಕ್ಕಳ ಜೊತೆ ವರ್ತಿಸಬೇಕು, ಯಾಕೆ ಮಕ್ಕಳಿಗೆ ಅತಿಯಾದ ಕೋಪ ಬರುತ್ತೆ, ಇದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಮನಃಶಾಸ್ತ್ರಜ್ಞೆಯಾದಂತಹ ಡಾಕ್ಟರ್ ಪದ್ಮಾಕ್ಷಿ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನಮಸ್ಕಾರ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಮಕ್ಕಳು ತುಂಬಾ ಬೇಗ ಕೋಪಗೊಳ್ಳುವಂಥದ್ದು, ಸಿಟ್ಟಿನಿಂದ ಅವ್ರ ವರ್ತನೆ ಕೂಡ ಚೇಂಜಸ್ ಆಗಿರುತ್ತೆ, ತುಂಬಾ ಒಂಥರ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾರೆ. ಸೊ ಏನೆಲ್ಲ ಕಾರಣಗಳಿಂದ ಈ ಥರ ಆಗುತ್ತೆ ಅಂತ ಹೇಳ್ತೀರಾ? ದ ಡಿಫೆಂಟ್ ಚೈಲ್ಡ್ ಅಂದರೆ ಆ್ಯಂಗ್ರಿ ಚೈಲ್ಡ್, ಸಿಟ್ಟು ಮಾಡ್ಕೊಳ್ಳೋ ಅಂಥ ಒಂದು ಮಗು ಅಂದರೆ ಈ ಕರೆಂಟ್ ಸೊಸೈಟಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 11.3% ಜನ ಮಕ್ಕಳು ಈ ಥರದ ಕಾಯಿಲೆಲಿರ್ತಾರೆ. 6ರಿಂದ 13 ವಯಸ್ಸು ಒಳಗಡೆ ಇವರು ಕ್ಯಾಟಗರಿಲಿ ಇರ್ತಾರೆ. ದಿಸ್ ಇಸ್ ನಾವು ಒಪೋಸಿಷನಲ್ ಡಿಫೆಂಟ್ ಡಿಸಾರ್ಡರ್ ಅಂತ ಕರಿತೀವಿ. ಇಲ್ಲಿ ಮಕ್ಕಳು ತುಂಬ ಬೇಗ ಸಿಟ್ಟು ಬರುತ್ತೆ, ಇನ್ನೊಬ್ರಿಗೆ ಅವರು ರೆಸ್ಪಾಂಡ್ ಮಾಡಲ್ಲ ಬೇಗ. ಯಾರೋ ಕರೀತಿದ್ರೆ ಅನ್ನೋ ಥರ ತುಂಬ, ಇಲ್ಲಾಂದ್ರೆ ತುಂಬ ಫಾಸ್ಟಾಗಿ ರೆಸ್ಪಾಂಡ್, ಏನು ನಿನ್ಗೇನು ಅಂತ ಅನವಶ್ಯಕವಾದಂಥ ರೆಸ್ಪಾನ್ಸ್ ಇಲ್ಲ, ತುಂಬ ಸಿಟ್ಟಬಲ್ಲಿ ರೆಸ್ಪಾಂಡ್ ಮಾಡ್ತಾರೆ, ಇಲ್ಲ ಎಷ್ಟೊತ್ತಾದ್ರೂ ರೆಸ್ಪಾಂಡೇ ಮಾಡಲ್ಲ, ಇನ್ನೊಬ್ರಿಗೆ ಬೇಗ ಇರಿಟೇಟ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಈ ರೀತಿ ತುಂಬ ಬಿಹೇವಿಯರಲ್ ಚೇಂಜಸ್ ಇರ್ತವೆ. ಭಾಳಷ್ಟು ಜನ ಹೇಳ್ತಾರೆ, ನೀವು ಕೇಳಿರ್ಬೋದು, ನಮ್ಮ ಕಾಲದಲ್ಲಿ ನಾವು ಈ ಥರ ಆಡಿದಿದ್ರೆ ಯಾರು ಡಾಕ್ಟ್ರಿಗೆ ನಾವು 10 ಜನ ಮಕ್ಳಿದ್ವಿ, ಯಾರು ಸಾಕ್ತಿದ್ರು ಅಂತೆಲ್ಲ ಕೇಳ್ತಾರೆ. ನಾವು ಅಷ್ಟೊಂದು ವೆಲ್ ಬಿಹೇವ್ಡ್ ಚಿಲ್ಡ್ರನ್ ಇದ್ವಿ, ಈಗಿನ ಕಾಲದವ್ರು ಏನೂ ಕೇಳೋದ ಅಂತ ಭಾಳಷ್ಟು ಜನ ಹೇಳ್ತಾರೆ. ಬೇಕು ದೇಸೆ ನಮ್ಮಲ್ಲಿ ಡಿಸಿಪ್ಲಿನ್ ಇತ್ತು, ಇವರಲ್ಲಿ ಡಿಸಿಪ್ಲಿನ್ ಇಲ್ಲ. ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಡಿಸಿಪ್ಲಿನ್. ಇಟ್ಸ್ ಜಸ್ಟ್ ಅದು ಒಂದು ಬಿಹೇವಿಯರ್, ಅದೊಂದು ಬಿಹೇವಿಯರ್. ಎಲ್ಲಿ ಭಾಳಷ್ಟು ಜನಕ್ಕೆ ಬಿಹೇವಿಯರ್ಸ್ ಇರ್ತವೆ. ಈ ನಮ್ಮ ನಡವಳಿಕೆಯಿಂದ ಇನ್ನೊಬ್ರಿಗೆ ತೊಂದರೆ ಆಗ್ತದೆ ಅಂದರೆ ಅದೊಂದು ಡಿಸಾರ್ಡರ್. ಈಗಿನ ಮಕ್ಕಳು ಬಹಳಷ್ಟು ತೊಂದರೆ ಕಾಣಿಸ್ತಾ ಇದೆ. ಮುಂಚೆ ಅವ್ರು ಅಬ್ಸರ್ವ್ ಮಾಡೋಕ್ಕೆ ಹೋಗ್ತಿಲ್ಲ, ಅವ್ರವ್ರ ಜೀವನದಲ್ಲಿ ಬಿಸಿ ಇರ್ತಿದ್ರು. ಒಂದು ತಾಯಿಗೆ 10 ಜನ ಮಕ್ಕಳು ಯಾರು ಹೀಗೆ ಮಾಡ್ತಿರ್ತಾರೆ ಅಂತ ಹೇಳಿ. ಆಮೇಲೆ ಟೆಕ್ನಾಲಜಿ ಇನ್ನೊಂದು ಕಾರಣ ಇರ್ಬೋದು. ಈಗಿನ ಮಕ್ಕಳು ಟೆಕ್ನಾಲಜಿಲಿ ಬಿಸಿ ಆಗಿಬಿಡ್ತಾರೆ. ಅವಾಗ ಆ ಫೆಸಿಲಿಟಿ ಇರಲಿಲ್ಲ ಅಂತ. ಅವಾಗ ಫೆಸಿಲಿಟಿ ಇರಲಿಲ್ಲ, ಅವಾಗ ಆಟ ಆಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಒಂದು 4 ಜನ ಮಕ್ಕಳಲ್ಲಿ ಒಬ್ರಿಗೆ ಬಿಹೇವ್ ಮಾಡ್ತಾರೆ, ಒಬ್ಬಿಡು ಅಂತ ಹೇಳಿ ಸುಮ್ಮನೆ ಆಗ್ತಿದ್ರು. ಈಗ ಒಂದೇ ಮಗು ಇರ್ತವೆ, ಇಬ್ರು ಇರ್ತಾರೆ, ಎಲ್ಲ ಟೆನ್ಷನ್ ಅವ್ರದ್ದು ತಂದೆ ತಾಯಿಗಳದ್ದು ಇಟ್ಸ್ ಆನ್ ಅ ಚೈಲ್ಡ್, ಆ ಮಗುವಿನ ಮೇಲೆ ಇರುತ್ತೆ. ಸೊ ಅವ್ರು ಪ್ರತಿಯೊಂದನ್ನು ಏನೇ ಚೂರ್ ಚೇಂಜಸ್ ಕಾಣಿಸಿದ ತಕ್ಷಣ ಇವರಿಗೆ ಬೇಕಾಗಿರೋ ರೀತಿಯಲ್ಲಿ ಚೇಂಜಸ್ ಇಲ್ಲ ಅಂತ ಹೇಳಿದ ತಕ್ಷಣ ದೇ ವಿಲ್ ಅಬ್ಸರ್ವ್ ಇಟ್ ವೆರಿ ಫಾಸ್ಟ್. ಅದೊಂದು ಇರುತ್ತೆ. ಇದೇ ಥರ ಮಕ್ಕಳನ್ನ ಸರಿಯಾಗಿ ಕರೆಕ್ಟ್ ಮಾಡಲಿಲ್ಲ ಅಂದರೆ ಮುಂದೆ ಅವರು ಬಹಳಷ್ಟು ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಒಳಪಡ್ತಾರೆ. ಬಹಳ ಮೂಡ್ ಡಿಸಾರ್ಡರ್ಸ್ ಆಗ್ಬೋದು, ಕಂಡಕ್ಟ್ ಡಿಸಾರ್ಡರ್ಸ್ ಆಗ್ಬೋದು, ಬೈಪೋಲಾರ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಅಂದರೆ ತುಂಬ ಬೇಗ ಸಿಟ್ಟು ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಡಿಪ್ರೆಷನ್, ಈ ಥರ ಬಹಳಷ್ಟು ಕಾಯಿಲೆಗಳಿಗೆ ಅವರು ಪ್ರೋನ್ ಆಗೋ ಸಾಧ್ಯತೆಗಳಿರ್ತವೆ. ಇದು ಫಸ್ಟು ಮೇಜರ್ ಸ್ಟೆಪ್ ಏನಂದ್ರೆ ಐಡೆಂಟಿಫಿಕೇಶನ್. ಈ ಕಾಯಿಲೆಯ ಫಸ್ಟ್ ಐಡೆಂಟಿಫಿಕೇಶನ್. ಈ ತರ ಕಾಯಿಲೆ ಜೊತೆಗೆ ಅವ್ರಿಗೆ ADHD ಅಂತ ಒಂದು ಕಾಯಿಲೆ ಇದೆ. ಒಂದು ಅವ್ರಿಗೆ ಅಟೆನ್ಷನ್ ಅದ್ರ ಮೇಲೆ ಇರೋಕ್ಕಾಗಲ್ಲ, ಯಾವುದೇ ವಸ್ತು ಮೇಲೆ. ಡಾಕ್ಟ್ರೇ ನಮ್ಮ ಹುಡುಗರನ್ನ ಒಂದು ಜಾಗದಲ್ಲಿ 5 ನಿಮಿಷ ಕೂರ್ಸೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಈ ಥರ ಎಲ್ಲ ಅಸೋಸಿಯೇಟೆಡ್ ಇರ್ತವೆ. ಯಾವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ತುಂಬ ಜಾಸ್ತಿ ಬ್ಯಾಕ್ ಆನ್ಸರ್ಸ್ ಕೊಡ್ತಾರೆ, ನೀವು ಐಡೆಂಟಿಫೈ ಮಾಡ್ತಾ ಹೋಗಬೇಕು. ಹೋಗ್ಲಿ ಬಿಡು ಅಂತ ಹೇಳಿ ಮುಂಚೆಯಿಂದ ಬಿಟ್ಬಿಟ್ಟು ಸಡನ್ನಾಗಿ ಒಂದು ಇನ್ನೇನು 14-15 ವರ್ಷ ಅವ್ರ ಪರ್ಸನಾಲಿಟಿ ಫಾರ್ಮ್ ಆಗೋ ಟೈಮಲ್ಲಿ ಇವ್ರು ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಆಮೇಲೆ ಯಾವುದೇ ತಂದೆ ತಾಯಿ ಅವರಲ್ಲಿ ಈ ಥರದ ಬಿಹೇವಿಯರ್ಸ್ ಇದೆ ಅಂದ ತಕ್ಷಣ ಇವ್ರು ಪ್ಯಾನಿಕ್ ಆಗಿಬಿಡ್ತಾರೆ. ಅಯ್ಯೋ ಹೀಗಾಗೋಯ್ತು, ಸಮಾಧಾನವಾಗಿರಿ. ಆ ಸಮಸ್ಯೆನೂ ಸಮಾಧಾನವಾಗಿ ಡೀಲ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇಟ್ ಈಸ್ ವೆರಿ ಈಸಿ ಟು ಸೇ, ಡಾಕ್ಟರ್ ಹೇಳ್ತಾರೆ ಆರಾಮಾಗಿರಿ ಸಮಾಧಾನವಾಗಿರಿ ಅಂತ. ಐ ಅಂಡರ್ಸ್ಟ್ಯಾಂಡ್, ತುಂಬ ಸುಲಭ ಹೇಳೋದು ಆರಾಮಾಗಿರಿ ಅಂತ ಹೇಳೋದು, ಆರಾಮಾಗಿರೋಕ್ಕಾಗಲ್ಲ. ಸೊ ಹಾಗಾಗಿ ನಿಧಾನವಾಗಿ ಈ ಥರ ಚೇಂಜಸ್ ಇದ್ದಾಗ ನೀವು ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡು ರೆಸ್ಪಾಂಡ್ ಮಾಡಿದ್ರೆ ನಿಮಗೂ ವಾಪಸ್ ಅದೇ ಥರ ಬಿಹೇವಿಯರಲ್ ರೆಸ್ಪಾನ್ಸೇ ಬರೋ ಸಾಧ್ಯತೆ ಇರುತ್ತೆ. ಆ ಸಮಸ್ಯೆನ ಐಡೆಂಟಿಫೈ ಮಾಡಿ, ಓಕೆ ನೆಕ್ಸ್ಟ್ ಇವ್ರನ್ನ ನಾನು ಏನು ಮಾಡ್ಬೋದು, ಇದು ಬೇಕೇ ಬೇಕು ಅಂತ ಕೇಳಿದಾಗ ಅವಾಗ ಅವ್ರಿಗೆ ಹೇಳಬೇಕಾಗತ್ತೆ ಸಮಾಧಾನವಾಗಿ. ಅವರು ಸಿಟ್ಟಲ್ಲಿದ್ದಾಗ ಏನು ರೆಸ್ಪಾಂಡ್ ಮಾಡೋದು ಬೇಡ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಸಿಟ್ಟು ಕಡಿಮೆ, ಕೋಪಗಳು ಕಡಿಮೆ ಆಗ್ತಾ ಹೋದ್ಮೇಲೆ ಹೇಳಬೇಕು, ಈ ರೀತಿ ಬಿಹೇವಿಯರ್ಸ್ ನೀವು ಮಾಡಿದ್ರೆ ನಾವು ನಿಮಗೆ ಕೊಡಬೇಕಾಗಿರೋ ಬೆನಿಫಿಟ್ಸ್ನ ಇಂತಿಂಥದನ್ನ ಕಟ್ ಮಾಡಿಬಿಡ್ತೀವಿ, ಕೊಡೋಕ್ಕಾಗಲ್ಲ. ಯಾಕಂದರೆ ನಿಮ್ಮಿಂದ ಇಷ್ಟು ಬಿಹೇವಿಯರ್ ಎಕ್ಸ್ಪೆಕ್ಟೇಷನ್ ಇದೆ ಅಷ್ಟೇ. ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ ಇರೋದು ಬೇಡ. ಬೇಸಿಕ್ ಎಕ್ಸ್ಪೆಕ್ಟೇಷನ್ ಏನಿದೆ ಅವ್ರನ್ನ ತಿಳ್ಪಡಿಸಿ, ಈ ರೀತಿ ಇದ್ದರೆ ನಿಮ್ಗೆ ಈ ಥರ ಸವಲತ್ತುಗಳು ನಿಮಗೆ ಸಿಗ್ತವೆ. ಇಲ್ಲ ಅಂದರೆ ಇದ್ರಲ್ಲಿ ಒಂದು ಇಂಥ ವಿಚಾರ ಮಾಡಿದಾಗ ಇದನ್ನು ಕಟ್ ಮಾಡ್ತೀವಿ ಅನ್ನೋದು ಭಾಳಷ್ಟು ಕ್ಲಿಯರಾಗಿ ಹೇಳಿ ಅದ್ರ ಮೇಲೆ ಇವ್ರು ಭದ್ರಾಗಿ ನಿಲ್ಲಬೇಕು. ಹೋಗ್ಲಿ ಬಿಡು ಪಾಪ ಹೇಳ್ಬಿಟ್ಟಿದ್ವಿ ಕೊಡಿಸ್ಬಿಡ್ತೀವಿ ಅನ್ನೋದ್ರ ಬದಲು ನೀವು ಅದನ್ನು ಮಾಡಿಲ್ಲ ನಾನು ಅದನ್ನು ಕೊಡಲ್ಲ ಅನ್ನೋದು
ಅನ್ನೋದು ಇವ್ರೂ ಬದ್ಧರಾಗಿ ನಿಲ್ಬೇಕು. ಅವಾಗ ಆ ಮಗುಗೆ ಅರ್ಥ ಆಗುತ್ತೆ ದ ಇಂಪಾರ್ಟೆನ್ಸ್ ಆಫ್ ಗುಡ್ ಬಿಹೇವಿಯರ್. ಓಕೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇವಾಗ ನೀವು ಹೇಳಿದ್ರಿ ತಂದೆ ತಾಯಿಯ ಬಿಹೇವಿಯರ್ ಕೂಡ ಮಕ್ಕಳ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಸೊ ಅವರ ಬಿಹೇವಿಯರನ್ನು ನೋಡಿ ಇವರು ಕಲಿಯುವಂಥ ಸಾಧ್ಯತೆ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಮನೆ ವಾತಾವರಣ ಹೇಗಿರ್ಬೇಕಂತ ಹೇಳ್ತೀರಾ ನೀವು? ನಾವು ಒಂದು ಚೈಲ್ಡ್ ಕಲಿಯೋದೇ ನೋಡಿಕೊಂಡು. ಓಕೆ. ಸೊ ನಾವು ಎಷ್ಟೋ ವಸ್ತುಗಳು ಸುಮ್ಮನೆ ಹೇಳಿದ್ರೆ ನಮಗೆ ಮಾಡೋಕ್ಕೆ ಬರಲ್ಲ, ಹೌದು. ಅದನ್ನೇ ಮಾಡಿ ತೋರಿಸಿದಾಗ ವಿ ವಿಲ್ ಲರ್ನ್. ಅದೇ ರೀತಿ ದ ಚೈಲ್ಡ್ ವಿಲ್ ಗೆಟ್ ಇನ್ಫ್ಲುಯೆನ್ಸ್ ಬೈ ದ ಪೇರೆಂಟ್ಸ್. ಈಗ ತುಂಬಾ ಕಿರ್ಚಾಡೋ ತಂದೆ ಅಥವಾ ತುಂಬಾ ಕಿರ್ಚಾಡೋ ತಾಯಿ, ಇವರು ಅದನ್ನ ಕಲಿತಾರೆ, ದೇ ಅಡಾಪ್ಟ್ ಇಟ್. ಪ್ರಾಬ್ಲಿ ಇದನ್ನ ಮಾಡೋದ್ರಿಂದ ಅವರು ಮಾಡ್ತಾ ಇದಾರೆ, ನಾನು ಮಾಡೋದ್ರಿಂದ ಇಟ್ ವಿಲ್ ಬಿ ಆಕ್ಸೆಪ್ಟಬಲ್ ಅಂತ ಹೇಳಿ ಅವ್ರು ಅನ್ಕೋತಾರೆ. ಸೊ ಅದನ್ನ ಬಿಹೇವ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಕೆಲವರು ಸೈಲೆಂಟ್ ಆಗಿರೋ ಅಂತ ಹೇಳಿ ಮಗುಗೆ ಹೇಳಿ, ಇವರು ಅದನ್ನ ಸೈಲೆಂಟ್ ಆಗಿರೋ ಅನ್ನೋದು ಜೋರಾಗಿ ಕಿರ್ಸ್ತಾ ಹೇಳ್ಬೇಕಾದ್ರೆ ಅದನ್ನ ಮಗು ತಗೊಳಕ್ ಸಾಧ್ಯ. ಏಯ್ ಸುಮ್ಮನೆ ಕುತ್ಕೊಳ್ಳೋ, ಸೈಲೆಂಟ್ ಆಗಿ ಕುತ್ಕೊಳ್ಳೋ ಅಂತ ಹೇಳೋದ್ ಬದಲು ಆ ಸೈಲೆಂಟ್ ಆಗಿ ಕುತ್ಕೊಳ್ಳೋಣ ದೇರ್ ಇಸ್ ಅ ವೇ ಆಫ್ ಟೆಲಿಂಗ್. ಸುಮ್ಮನೆ ಕುತ್ಕೊಳ್ಳಪ್ಪ, ಸಪೋಸ್ ಟು ಈ ರೀತಿಯಾಗಿ ಹೇಳಿದಾಗ ಎಷ್ಟೇ ನೀವು ಪೇಷನ್ಸ್ ಕಳ್ಕೊಳ್ಳಂಗೆ ಇಲ್ಲ. ಪೇರೆಂಟಿಂಗ್ ಅನ್ನೋದು ಒಂದು ಪ್ರೋಸೆಸ್, ಅದು ಯಾವುದೇ ಡಿಗ್ರಿ, ಯಾವುದೇ ಯೂನಿವರ್ಸಿಟಿಲಿ ಸಿಗೋ ಡಿಗ್ರಿ ಅಲ್ಲ. ಯು ಬಿಕಮ್ ಅ ಪೇರೆಂಟ್ ಓನ್ಲಿ ಒನ್ಸ್ ಯು ಹ್ಯಾವ್ ಎ ಚೈಲ್ಡ್. ಸೊ ವಿತ್ ಅ ಚೈಲ್ಡ್ ಯು ವಿಲ್ ಆಲ್ಸೋ ಗ್ರೋ. ನೀವು ಪೇಷನ್ಸ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕು, ಅದರಿಂದ ಅವರು ಕಲಿತಾ ಹೋಗ್ತಾರೆ. ಹೌದು, ಒಂದು ಮಗು ಹುಟ್ಟಿದಾಗೆ ತಾಯಿನೂ ಹುಟ್ಟುತ್ತಾಳೆ, ತಂದೆನೂ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಅವ್ರು ಜಸ್ಟ್ ಒಂದು ಹುಡುಗನೋ ಒಂದು ಹುಡುಗಿ ಆಗಿರ್ತಾರೆ, ಅದಾದ್ಮೇಲೆ ತಂದೆ ತಾಯಿ ಆಗುತ್ತೆ. ಹಾಗಾಗಿ ನಿಧಾನವಾದಂಥ ಪ್ರೋಸೆಸ್ ಇದು. ಇದೆಲ್ಲೋ ಕೂತ್ಕೊಂಡು ನಾಳೆ ಬೆಳಿಗ್ಗೆ ನಮ್ಮ ಮಕ್ಕಳನ್ನ ಸರಿ ಮಾಡಿಬಿಡ್ತೀವಿ, ಹಿಂಗಾಗೋಯ್ತಲ್ಲ ಹೇಗೆ ಅಂತ ಇವ್ರ ಆಂಗ್ಸೈಟಿನ ಕಡಿಮೆ ಮಾಡಬೇಕು. ಆಮೇಲೆ ಈಗಿನ ಕಾಲದಲ್ಲ ಸಿಂಗಲ್ ಪೇರೆಂಟಿಂಗ್ ಇದ್ದಾರೆ, ಸಿಬ್ಲಿಂಗ್ಸ್ ತುಂಬ ಕಡಿಮೆ ಇರ್ತಾರೆ, ಒಬ್ಬೊಬ್ಬರೇ ಮಕ್ಳಿರ್ತಾರೆ, ಮನೇಲಿ ಬೇರೆ ಹೆಲ್ಪ್ ಇರಲ್ಲ, ಜನ ಇರಲ್ಲ. ಆವಾಗ ಎಲ್ಲ ಕೆಲಸ ಒಬ್ಬರೇ ಮಾಡಬೇಕಾಗತ್ತೆ. ಅವ್ರ ಆಂಗ್ಸೈಟಿ ಇವ್ರ ಮೇಲೆ ಹಾಕ್ತಾರೆ. ಎಕ್ಸಾಂಪಲ್, ನನಗೊಂದು ಪೇಷಂಟ್ ಬಂದಿದ್ರು, ಅವ್ರು ಹೇಳ್ತಿದ್ರು 8:15 ನಾನು ಮನೆ ಬಿಟ್ಬಿಡ್ಬೇಕು, ಆದರೆ ಇವ್ರು 8 ಗಂಟೆ ಆದ್ರೂ ರೆಡಿನೇ ಆಗಲ್ಲ, ಅವ್ರು ನಾನು ಟೆನ್ಷನ್ ಆಗ್ಬಿಟ್ಟು ಕಿರ್ಚಾಡ್ಬಿಡ್ತೀನಿ, ಡಾಕ್ಟ್ರೆ ಹೊಡೆದ್ಬಿಟ್ಟಿರ್ತೀನಿ ಅಂತೆಲ್ಲ. ಇವರು ಅರ್ಥನೇ ಮಾಡ್ಕೊಬೇಕು, 8:30 ನಾನು ಹೋಗ್ಬೇಕು. ಸೊ ನೀವು ಒಂದು ಮಗುನ 5:30 ಎಬ್ಸಕ್ಕೆ ಸ್ಟಾರ್ಟ್ ಮಾಡಿ, ಪ್ರಾಬಬ್ಲಿ ಬೈ 7 ಅಟ್ಲೀಸ್ಟ್. ಇಲ್ಲ ಅವ್ರು ಎಬ್ಸೋದೇ 7:30 ಅಂತೆ. 7:30 ಎದ್ದಾಗ, ಈಗ ನಮಗೆ ಇನಿಷಿಯಲಿ ಎದ್ದಾಗ್ಲೇ ಎಷ್ಟೋ ಸತಿ ಆಕ್ಟಿವ್ ಆಗಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಸೊ ಎವ್ರಿಥಿಂಗ್ ಹ್ಯಾಸ್ ಟು ಬಿ ನೀಟ್ಲಿ ಸೆಟ್. ಇಲ್ಲಾಂದ್ರೆ ಆ ಒಂದು ಅಷ್ಟೊತ್ತಿಗೆ ಎಬ್ಬಿಸಿ ಮಾಡೋದನ್ನ ಬೇರೆ ಯಾರಿಗಾರು ವಹಿಸ್ಕೊಳ್ಬೇಕು, ನಿಮ್ಗೆ ಆಗಲಿಲ್ಲ ಅಂದರೆ. ಇಲ್ಲ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಡುಗೆ ಮಾಡೋದನ್ನ ಇನ್ನೊಬ್ರು ಯಾರಿಗಾದ್ರು ಕೂಕಿಟ್ಕೊಳ್ಳೋದು ಏನೋ ಒಂದು. ಬಿಕಾಸ್ ಇವಾಗೆಲ್ಲ ಒಬ್ಬೊಬ್ಬರೇ, ಎವ್ರಿಬಡಿ. ಕೆಲವರು ಹೇಳ್ತಾರೆ ನಾನು 10 ಜನದ ಕೆಲಸ ನಾನು ಒಬ್ಬರೇ ಮಾಡ್ತೀನಿ, ಯಾಕಂದ್ರೆ ಬಿಕಾಸ್ ದೇ ಆಲ್ ಆರ್ ಅಲೋನ್. ಅವರಿಗೆ ದೇ ಡೋಂಟ್ ನೋ ಹೂಮ್ ಟು ಡೆಲಿಗೇಟ್ ದ ವರ್ಕ್. ಬಿಕಾಸ್ ಸಿಂಗಲ್ ಪೇರೆಂಟಿಂಗು, ಆಮೇಲೆ ಅವ್ರ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ, ತುಂಬ ಹೈ ಆಸೆಗಳು ಇದ್ದಾಗ ಅದೇ ಗೋ ಔಟ್ಸೈಡ್ ಅಂಡ್ ವರ್ಕ್, ಅಲ್ಲಿ ವಾಪಸ್ ಮನೆಗೆ ಬರೋಷ್ಟು ಲೇಟ್ ಆಗಿರುತ್ತೆ. ಈ ಥರ ಬಹಳಷ್ಟು ಸೋಷಿಯಲ್ ವ್ಯವಸ್ಥೆಗಳು ಇಟ್ ವಿಲ್ ಅಫೆಕ್ಟ್ ದ ಬಿಹೇವಿಯರ್ ಆಫ್ ದ ಚೈಲ್ಡ್. ಓಕೆ, ಹಾಗೇನೇ ಇವಾಗ ಸೋಷಿಯಲ್ ವ್ಯವಸ್ಥೆ ಅಂತ ನೀವು ಹೇಳಿದಾಗ ಪೀರ್ ಗ್ರೂಪ್ಸ್ ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಮಕ್ಕಳು ಹೊರಗಡೆ ಆಟ ಆಡೋದಕ್ಕೆ ಫ್ರೆಂಡ್ಸ್ ಜೊತೆ ಹೋದಾಗಿರ್ಬೋದು, ಅಥವಾ ಟ್ಯೂಷನ್ಸು, ಸ್ಕೂಲಲ್ಲೆಲ್ಲ ಅವ್ರ ಬಿಹೇವಿಯರಿಂದನೂ ಇವ್ರು ಕಲ್ತ್ಕೊಳ್ಳೋದಿರುತ್ತೆ ಅಲ್ವಾ? ಸೊ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಮಕ್ಕಳಿಗೆ ಅಂತ? ಮಕ್ಕಳಿಗೆ ಆಫ್ಟರ್ ಸರ್ಟನ್ ಟೈಮ್ ತಂದೆ ತಾಯಿ ಬೇಕು ಅಂತ ಹೇಳ್ತಾರೆ, 6 ವರ್ಷ 5 ವರ್ಷ ಅವ್ರ ಮಕ್ಕಳು ಹೋಗಿ ಹೊರಗಡೆ ಇಂಡಿಪೆಂಡೆಂಟ್ ಆಗಿ ಆಟ ಆಡೋವರೆಗೂ. ನಾವು ಕೆಲವೊಬ್ರಿಗೆ ಹೇಳೋದು, ನಮ್ಮ ಮಕ್ಕಳು ಬೆಳೀತಾ ಇರ್ತವೆ ಅಂತ, ಯಾವಾಗಲೂ ಅವ್ರ ಜೊತೆ ಇರೋಕ್ಕಾಗಲ್ಲ, ಕೆಲಸ ಇರ್ತವೆ ಅಂತ. ಆಮೇಲೆ ಆಫ್ಟರ್ 12 years 11 years ಎಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಿ ಆಟ ಆಡಬೇಕಾದ್ರೆ ಹೊಟ್ಟೋಗ್ತಾರೆ ಆಟ ಆಡೋಕ್ಕೆ. ಅವಾಗ ಇವ್ರ ಕೈಗೆ ಸಿಗಲ್ಲ. ಆವಾಗ ಇವ್ರಿಗೆ ಕಂಪ್ಲೇಂಟ್ ಮಾಡಕ್ಕೆ ಶುರು ಮಾಡ್ಕೊತಾರೆ, ಪುನಃ ನೋಡಿ ಡಾಕ್ಟ್ರೆ ನಮ್ಮ ಕೈಗೆ ಸಿಗುತ್ತೆ, ಇಲ್ಲ ನಾವು ಮಾತಾಡಿಸ್ಬೇಕು ಅನ್ಸುತ್ತೆ ಅನ್ಸು. ಹಾಗಾಗಿ ಒಂದು ಹಕ್ಕಿ ಹುಟ್ಟಿದ ಮೇಲೆ ಸ್ವಲ್ಪ ದಿನ ಇವ್ರ ನರ್ಚರಲ್ಲಿ ಇದ್ದೇ ಇರ್ತಾರೆ. ಅದ್ರ ನಂತರ ಗೂಡಿಂದ ಹಾರೋಗೋ ಸಾಧ್ಯತೆ ಇದ್ದೇ ಇದೆ. ಆವಾಗ ಎಲ್ಲಿ ಇರ್ತಾರೆ ಅಲ್ಲಿವರೆಗೂ ನಿಮ್ಮ ಸಮಯವನ್ನು ಅವ್ರಿಗೆ ಕೊಡಲೇಬೇಕಾಗತ್ತೆ, ಕೊಟ್ಬಿಡಿ. ಆ ನಂತರ ಅವರು ಹೋದ್ಮೇಲೆ ಕರ್ಕೊಂಬಂದು ಕೂರಿಸಿ ನಾವು ಆಟ ಆಡಿಸ್ತೀವಿ ಅನ್ನೋದೆಲ್ಲ ಆಗಲ್ಲ. ಆಗ ಅವ್ರು ಆಟ ಆಡೋಕ್ಕೆ ಹೋದಾಗ ದ ಪಿಯರ್ ಇನ್ಫ್ಲುಯೆನ್ಸ್ ಇಸ್ ವೆರಿ ಹೈ. ಅವರು ನನ್ನ ಫ್ರೆಂಡ್ ನೋಡು ಹೀಗೆ, ನನ್ನ ಫ್ರೆಂಡ್ ಅಮ್ಮ ನೋಡು, ಬಿಕಾಸ್ ಅವರು ಪ್ರಪಂಚ ನೋಡ್ತಾ ಹೋಗ್ತಾರೆ. ಅವ್ರು ಹೀಗೆ ಬಿಹೇವ್ ಮಾಡ್ತಾರೆ ನೋಡು, ಇವ್ರು ಹೀಗೆ ಬಿಹೇವ್ ಮಾಡ್ತಾರೆ ನೋಡು. ಆಮೇಲೆ ಇವರ ಒಂದು ಸಿಟ್ಟನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಹೋದ್ರೆ ಅವ್ರ ಫ್ರೆಂಡ್ಸ್ ಹತ್ರ ಜಗಳ ಆಡೋ ಸಾಧ್ಯತೆ ಇರ್ತವೆ. ಫ್ರೆಂಡ್ಸ್ ಕೆಲವ್ರು ಮಕ್ಕಳು ಒಡೆದು ಬಿಡ್ತಾರೆ. ಈ ರೀತಿ ಬಿಹೇವಿಯರ್ಸ್ ಇದ್ದೇ ಇರ್ತವೆ. ಬಟ್ ಅಲ್ಲೂ ಫ್ರೆಂಡ್ ಕ್ಯಾನ್ ಇನ್ಫ್ಲುಯೆನ್ಸ್. ಇಫ್ ಅದು ಶಾಂತ ರೀತಿಯಾದಂಥ ಮಗು ಇದ್ದಾಗ, ಇವರು ಕಿರ್ಚಾಡಿದಾಗ 1-2 ಸತಿ ಆದಮೇಲೆ ನನ್ನ ಫ್ರೆಂಡ್ಗೆ ಈ ರೀತಿ ಮಾಡ್ಬೋದು, ದಿಸ್ ಮೈ ವೆರಿ ಗುಡ್ ಫ್ರೆಂಡ್, ನಾನಿಂದ ರಿಟೈನ್ ಮಾಡಲೇಬೇಕು ಈ ರಿಲೇಷನ್ಶಿಪ್ನ ಅಂತ ಅವ್ರು ಅರ್ಥ ಮಾಡ್ಕೊತ ಹೋದಾಗ ಅವಾಗ್ಲೂ ದಟ್ ವಿಲ್ ಹೆಲ್ಪ್. ಸೊ ಈ ಥರ ತುಂಬ ಸಿಟ್ಟು ಮಾಡ್ಕೊಳ್ಳೋ ಮಕ್ಕಳಿಗೆ ಮೆಡಿಸಿನ್ಸ್ ಇರ್ತದೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಒಂದೇ ಸತಿ ಡೈರೆಕ್ಟ್ ಅವರು ಮೆಡಿಸಿನ್ ಹಾಕಲ್ಲ, ಬಟ್ ಸ್ಟಿಲ್ ದೇರ್ ಇಸ್ ಟ್ರೀಟ್ಮೆಂಟ್. ಅದಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ಮಾಡೋ ಟ್ರೈ ಮಾಡ್ತಾರೆ. ಅದಕ್ಕಿಂತ ಮುಂಚೆ ದೇ ಡು ಪೇರೆಂಟಲ್ ಕೌನ್ಸಿಲಿಂಗ್ ಆಲ್ಸೋ. ನೀವು ಯಾವ ರೀತಿ ಮಗು ಜೊತೆ ಇರಬೇಕು, ಅವ್ರಿಗೆ ಸಿಟ್ಟಿಗೆ ಕಾರಣ ಏನು ಅನ್ನೋ ಒಂದು ಇದನ್ನ ತಂದೆ ತಾಯಿನೂ ಮಕ್ಕಳನ್ನ ಕೂರಿಸ್ಕೊಂಡು ಐಡೆಂಟಿಫೈ ಮಾಡೋ ಸಾಧ್ಯತೆ ಇರ್ತವೆ. ಈ ಥರ ಐಡೆಂಟಿಫಿಕೇಶನ್ ಮಾಡಿದ ನಂತರ ನೆಕ್ಸ್ಟ್ ಪ್ರೋಸೆಸ್ ಏನು, ನೀವು ಹೇಗೆ ರೀತಿ ಬಿಹೇವ್ ಮಾಡಬೇಕು, ಆ ಮಗುಗೂ ಕೂತು ಹೇಳ್ತಾರೆ, ಅವರಿಂದ ಹೇಗೆ ಬಿಹೇವ್ ಮಾಡಬೇಕಾಗುತ್ತೆ, ಇಬ್ಬರಿಗೂ ಏನು ಬ್ಯಾಲೆನ್ಸಿಂಗ್ ಅಲ್ಲಿ ಏನು ಮಾಡ್ಬೋದು ಅನ್ನೋದನ್ನ ಕೌನ್ಸಿಲಿಂಗ್ ಅಲ್ಲಿ ಹೇಳಿರ್ತಾರೆ.
ಅದರಿಂದ ಕೌನ್ಸಿಲಿಂಗಲ್ಲೂ ಎಫೆಕ್ಟ್ ಆಗಲಿಲ್ಲ ಅಂದರೆ ಮೆಡಿಸಿನ್ಸ್ ಹಾಕ್ತಾರೆ. ಓಕೆ. ನಂತರ ಇದಿಷ್ಟೂ ಎಫೆಕ್ಟ್ ಆಗಲಿಲ್ಲ ಅಂದರೆ ತುಂಬ ಜಾಸ್ತಿನೇ ಸಮಸ್ಯೆ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ ಕೆಲವೊಂದು ಮಕ್ಕಳು. ಅಂಥವ್ರಿಗೆ ರಿಹ್ಯಾಬಿಲಿಟೇಷನಲ್ಲೂ ಇಟ್ಟಿರ್ತಾರೆ ಸ್ವಲ್ಪ ದಿನ. ಇಲ್ಲಾಂದರೆ ಕೆಲವೊಬ್ರು ಹೇಳ್ತಾರೆ, ಅಯ್ಯೋ ಇಲ್ಲಿ ನಮ್ಮ ಮನೇಲಿ ಮಾತು ಕಲಿತಾ ಇಲ್ಲ, ನಮ್ಗೆ ಕೇಳ್ತಾ ಇಲ್ಲ, ಬೋರ್ಡಿಂಗ್ ಸ್ಕೂಲ್ ಕಳಿಸ್ತೀವಿ. ಬೋರ್ಡಿಂಗ್ ಸ್ಕೂಲ್ಸ್ ಆರ್ ಆಲ್ ಲಾಸ್ಟ್ ರಿಸಾರ್ಟ್ಸ್, ಬಟ್ ಸ್ಟಿಲ್ ದೋಸ್ ಆಪ್ಷನ್ಸ್ ಆರ್ ದೇರ್. ಅಲ್ಲಿವರೆಗೂ ಈ ಪ್ರೋಸೆಸ್ ಇರ್ತವೆ, ಕೌನ್ಸಿಲಿಂಗು, ಫ್ಯಾಮಿಲಿ ಕೌನ್ಸಿಲಿಂಗ್, ದೆನ್ ದ ಗ್ರೂಪ್, ದ ಫುಲ್ ಫ್ಯಾಮಿಲಿ ಚೈಲ್ಡು, ಆದ ನಂತರ ಮೆಡಿಕೇಶನ್ಸು, ಆನಂತರ ವಿ ಕ್ಯಾನ್ ಗೋ ಫಾರ್ ಫರ್ದರ್ ಟ್ರೀಟ್ಮೆಂಟ್ಸ್. ಓಕೆ, ಇವಾಗ ಕೌನ್ಸಿಲಿಂಗ್ ವಿಚಾರವಾಗಿ ನೀವು ಮಾತನಾಡ್ತಿದ್ರಿ. ಸೊ ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟು, ಪೇರೆಂಟ್ಸ್ಗೂ ಕೂಡ ಅಷ್ಟೇ ಮಹತ್ವ ಈ ಕೌನ್ಸಿಲಿಂಗ್ ಅಂತ ಹೇಳ್ತಿದ್ರಿ. ಸೊ ಆ ಯಾವ ಸಂದರ್ಭದಲ್ಲಿ ಮಕ್ಕಳನ್ನ ಕೌನ್ಸಿಲಿಂಗ್ ಕರ್ಕೊಂಡು ಬರಬೇಕು, ಆ ಪ್ರೋಸೆಸ್ ಹೇಗಿರುತ್ತೆ? ಸೊ ನಿಜಕ್ಕೂ ಹೆಲ್ಪ್ ಆಗುತ್ತಾ ಕೌನ್ಸಿಲಿಂಗಿಂದ ಇಂಥ ಮಕ್ಕಳಿಗೆ? ಕೌನ್ಸಿಲಿಂಗ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಒಂದು ಚೈಲ್ಡಿನ ಬಿಹೇವಿಯರಲ್ ಚೇಂಜಸ್ ಇವ್ರಿಗೆ ಕಾಣಿಸ್ತು ಅಂತ ಅನಿಸ್ದಾಗ ಅವ್ರನ್ನ ಐಡೆಂಟಿಫೈ ಮಾಡಬೇಕು. ಜಸ್ಟ್ ಡೋಂಟ್ ಹೋಗ್ಲಿ ಬಿಡು, ಚೇಂಜ್ ಆಗುತ್ತೆ. ತುಂಬ ಸಮಸ್ಯೆ ಆಗ್ತಾ ಇದೆ, ನಮಗೆ ಡೀಲ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ಅನಿಸ್ದಾಗ ಅವ್ರನ್ನ ಡೆಫಿನೆಟಾಗಿ ಕರ್ಕೊಂಡು ಹೋಗ್ಬೋದು. ಐಡೆಂಟಿಫಿಕೇಶನ್ ಆಫ್ ದ ಪ್ರಾಬ್ಲಮ್ ಇಟ್ ಸೆಲ್ಫ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಲಿ ಐಡೆಂಟಿಫಿಕೇಶನ್, ಆವಾಗ ನಾವು ಹೆಲ್ಪ್ ಮಾಡ್ಬೋದು. ಓಕೆ, ಬಟ್ ಬಹಳಷ್ಟು ಜನ ಪೇರೆಂಟ್ಸು ಕೌನ್ಸಿಲಿಂಗ್ ಕರ್ಕೊಂಡು ಬರೋದಕ್ಕೆ ಹಿಂಜರಿತಾರೆ. ಅದ್ರ ಬಗ್ಗೆ ಮಾತನಾಡೋಣ ನಾವು, ಮತ್ತಷ್ಟು ವಿಚಾರ ಬಾಕಿ ಇದೆ ವೀಕ್ಷಕರೇ. ಆದರೆ ಅದಕ್ಕೂ ಮೊದಲು ಗೆಳತಿ ಕಾರ್ಯಕ್ರಮದಲ್ಲಿ ಈಗ ಸ್ಮಾಲ್ ಬ್ರೇಕ್.